ಸ್ನೇಹಿತರೆ, ನಾಳೆ ಡಿಸೆಂಬರ್ 25 ಸ್ಯಾಂಡಲ್ವುಡ್ನ ಬಹುನಿರೀಕ್ಷಿತ ಸಿನಿಮಾಗಳಾದ ಮಾರ್ಕ್ ಮತ್ತು 45 ಸಿನಿಮಾಗಳು ಅಬ್ಬರಿಸೋಕೆ ತೆರೆ ಮೇಲೆ ಬರ್ತಾ ಇದೆ. ನಾಳೆ ಪ್ರೇಕ್ಷಕರಿಗೆ ದುಪ್ಪಟ್ಟು ಮನೋರಂಜನೆ ಅಂತೂ ಸಿಗೋದು ಪಕ್ಕ. ಆದರೆ ಮೊದಲ ದಿನದ ಕಲೆಕ್ಷನ್ ಯಾವ ಸಿನಿಮಾಗೆ ಹೆಚ್ಚಾಗಬಹುದು ಅನ್ನೋ ಕುತೂಹಲ ಈಗಲೇ ಜಾಸ್ತಿ ಆಗ್ತಾ ಇದೆ. ನಾಳೆ ಬಿಡುಗಡೆ ಆಗ್ತಾ ಇರೋ ಕನ್ನಡದ ಬಹುನಿರೀಕ್ಷಿತ ಸಿನಿಮಾಗಳ ಕೆಲವು ಮಾಹಿತಿಯನ್ನ ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. ವಿಡಿಯೋವನ್ನ ಕೊನೆಯವರೆಗೂ ನೋಡಿ, ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಂಬಲಿಸಿ. ಸ್ನೇಹಿತರೆ, ಮಾರ್ಕ್ ಮತ್ತು 45 ಸಿನಿಮಾಗಳಲ್ಲಿ ಯಾವ ಸಿನಿಮಾ ಪ್ರೇಕ್ಷಕರನ್ನ ಹೆಚ್ಚು ಚಿತ್ರಮಂದಿರಗಳ ಕಡೆ ಸೆಳೆಯಬಹುದು ಅನ್ನೋ ಕುತೂಹಲ ಕೂಡ ಇದೆ. ನಾಳೆ ಮಾರ್ಕ್ ಸಿನಿಮಾ 45 ಸಿನಿಮಾಗಿಂತ ಹೆಚ್ಚು ಪ್ರೇಕ್ಷಕರನ್ನ ಸೆಳೆದು ಕಲೆಕ್ಷನ್ ನಲ್ಲಿ ಮುಂದೆ ಬರುತ್ತಾ ಸುದೀಪ್ ಮಾರ್ಕ್ ಸಿನಿಮಾದ ಬಗ್ಗೆ ಏನು ಹೇಳಿದ್ದಾರೆ ಅನ್ನೋದನ್ನ ನೋಡೋದಾದರೆ, ಮಾರ್ಕ್ ಅನ್ನೋ ಹೆಸರು ಕೇಳ್ತಾ ಇದ್ದಾರೆ. ಸಿನಿಮಾದ ಕಥೆಯಲ್ಲಿ ಒಂದು ಪವರ್ ಇದೆ ಅನಿಸ್ತಾ ಇದೆ. ಟ್ರೈಲರ್ ನೋಡಿದಾಗ ಇದು ಮಾಸ್ ಮತ್ತು ಕ್ಲಾಸ್ ಸಿನಿಮಾ ಅನಿಸ್ತಾ ಇದೆ. ಕಿಚ್ಚ ಸುದೀಪ್ ಅವರ ಡೈಲಾಗ್ ಡೆಲಿವರಿ, ಫೈಟ್ ಸೀನ್ಗಳು ಚಿತ್ರಮಂದಿರಗಳಲ್ಲಿ ಫ್ಯಾನ್ಸ್ ಇಂದ ಚಪ್ಪಾಳೆ ಸಿಳ್ಳೆಗಳನ್ನ ಗಿಟ್ಟಿಸಿಕೊಳ್ಳುತ್ತಾ ಅನ್ನೋದನ್ನ ನಾಳೆ ಕಾದು ನೋಡಬೇಕಿದೆ. ಯಾಕೆ ಅಂದರೆ ಈಗ ಸದ್ಯದ ಮಟ್ಟಿಗೆ ಕಿಚ್ಚ ಸುದೀಪ್ ಅವರು ಅತಿ ಹೆಚ್ಚು ಸುದ್ದಿಯಲ್ಲಿದ್ದಾರೆ. ಕೆಲವು ಹೇಳಿಕೆಗಳಿಂದಾಗಿ ಸ್ಯಾಂಡಲ್ವುಡ್ ಅಲ್ಲಿ ಫ್ಯಾನ್ ವಾರ್ ಅನ್ನು ಕಿಚ್ಚು ಹತ್ತಿ ಉರಿತಾ ಇದೆ. ಒಂದು ಪಡೆ ಯುದ್ಧಕ್ಕೆ ರೆಡಿಯಾಗಿ ನಿಂತಿದೆ, ನಾವು ಕೂಡ ಯುದ್ಧಕ್ಕೆ ಸಿದ್ಧರಿದ್ದೇವೆ ಅಂತ ಹೇಳಿ ಬಿರುಗಾಳಿಯನ್ನೇ ಎಬ್ಬಿಸಿದ್ದಾರೆ. ಸದ್ಯಕ್ಕೆ ಕಿಚ್ಚ ಹಚ್ಚಿದ ಕಿಚ್ಚು ಆರೋ ತರ ಅಂತೂ ಕಾಣ್ತಾ ಇಲ್ಲ. ವಿವಾದಾತ್ಮಕ ಹೇಳಿಕೆಗಳು ದಿನದಿಂದ ದಿನಕ್ಕೆ ಸ್ಯಾಂಡಲ್ವುಡ್ ನಲ್ಲಿ ಹೆಚ್ಚಾಗ್ತಾನೆ ಇದೆ. ಇದು ಎಲ್ಲಿಗೆ ಹೋಗಿ ಮುಟ್ಟುತ್ತದೆಯೋ ಗೊತ್ತಿಲ್ಲ. ಸ್ನೇಹಿತರೆ, ಫ್ಯಾನ್ ವಾರ್ ಬಗ್ಗೆ ನಾನು ಜಾಸ್ತಿ ಹೇಳೋದಿಲ್ಲ. ಇದೆಲ್ಲ ಮಾಡೋದರಿಂದ ನಮ್ಮ ಕನ್ನಡದ ಒಗ್ಗಟ್ಟನ್ನ ನಾವೇ ಹಾಳು ಮಾಡಿದಂತಾಗುತ್ತದೆ. ನನ್ನ ವಿಚಾರದಲ್ಲಿ ಕನ್ನಡದ ಯಾವುದೇ ಸಿನಿಮಾ ಬಂದರೂ ಸಿನಿ ಪ್ರೇಕ್ಷಕರು ನೋಡಿ ಕನ್ನಡದ ಸಿನಿಮಾಗೆ ಸಪೋರ್ಟ್ ಮಾಡೋದು ಮುಖ್ಯ. ಸಿನಿಮಾದ ಕತೆ ಪ್ರೇಕ್ಷಕನ ಮನಸ್ಸನ್ನ ಗೆಲ್ಲಬೇಕು ಹೊರತು ಯಾವುದೇ ಫ್ಯಾನ್ ವಾರ್ಗಳನ್ನ ನಡೆಸೋದಲ್ಲ. ಉದಾಹರಣೆಗೆ ಸ್ನೇಹಿತರೆ, ಇತ್ತೀಚೆಗೆ ಬಿಡುಗಡೆ ಆದ ಅತಿ ಕಡಿಮೆ ಬಜೆಟ್ನ ಸಿನಿಮಾ ಸೂಪ್ರಾಂಸವ್ ಎಂತ ಸಕ್ಸಸ್ ಕಂಡಿತು ಅನ್ನೋದು ನಮಗೆಲ್ಲ ಗೊತ್ತಿರೋದೆ. ಸಿನಿಮಾದ ಕತೆ ಜನರನ್ನ ಸೆಳೆಯಬೇಕೇ ಹೊರತು ಫ್ಯಾನ್ ವಾರ್ ಪ್ರೇಕ್ಷಕರನ್ನ ಸೆಳೆಯೋದಲ್ಲ. ಇದೆಲ್ಲ ಸದ್ಯ ಮುಗಿಯೋದು ಇಲ್ಲ ಬಿಡಿ. ಇನ್ನು ಮಾರ್ಕ್ ಸಿನಿಮಾಗೆ ಒಳ್ಳೆ ರೆಸ್ಪಾನ್ಸ್ ಸಿಗೋದಂತೂ ಪಕ್ಕ ಇದೆ. ಯಾಕೆ ಅಂದರೆ ಕಿಚ್ಚ ಸುದೀಪ್ ಅಭಿಮಾನಿಗಳ ಸಂಖ್ಯೆ ಕರ್ನಾಟಕದಾದ್ಯಂತ ಬೇಕಾದಷ್ಟು ಇದ್ದಾರೆ. ಇದೇ ಕಾರಣಕ್ಕೆ ಮಲ್ಟಿಪ್ಲೆಕ್ಸ್ ಮತ್ತು ಸಿಂಗಲ್ ಸ್ಕ್ರೀನ್ಗಳಲ್ಲಿ ಭರ್ಜರಿ ಓಪನಿಂಗ್ ಸಿಗೋ ನಿರೀಕ್ಷೆ ಇದೆ. ನಾಳಿನ ಕಲೆಕ್ಷನ್ ಕೂಡ ಭರ್ಜರಿ ಆಗಬಹುದು. ಯಾಕೆಂದರೆ ಸುದೀಪ್ ಸ್ಟಾರ್ ಪವರ್ ಮತ್ತು ಫ್ಯಾನ್ ಬೇಸ್ ಎರಡನ್ನು ನೋಡ್ತಾ ಇದ್ದಾರೆ. ಪ್ರೇಕ್ಷಕರನ್ನ ಮಾರ್ಕ್ ಸಿನಿಮಾ ಸೆಳೆಯೋದರಲ್ಲಿ ಯಾವುದೇ ಡೌಟ್ ಇಲ್ಲ. ನಾಳೆ ಸಿನಿಮಾ ನೋಡಿದ ಜನರ ರಿಯಾಕ್ಷನ್ ಹೇಗಿರುತ್ತದೆ ಅಂತ ಕಾದು ನೋಡಬೇಕು ಅಷ್ಟೇ. ಸ್ನೇಹಿತರೆ, ಇನ್ನೊಂದು ಬಹುನಿರೀಕ್ಷಿತ ಸಿನಿಮಾ ಅರ್ಜುನ್ ಜನ್ಯ ಅವರು ಡೈರೆಕ್ಟ್ ಮಾಡಿರೋ 45 ಸಿನಿಮಾ. ಈ ಸಿನಿಮಾದ ಬಗ್ಗೆ ನಾನು ಒಂದು ಮಾತಂತೂ ಹೇಳ್ತೇನೆ. 45 ಸಿನಿಮಾ ಪ್ರೇಕ್ಷಕರಿಗೆ ಮನೋರಂಜನೆ ಮತ್ತು ಮಜಾ ಕೊಡೋದಂತೂ ಪಕ್ಕ. ಟ್ರೈಲರ್ ಅಲ್ಲೇ ನಿರೀಕ್ಷೆಯನ್ನ ಹೆಚ್ಚು ಮಾಡಿ ಜನರ ತಲೆಯಲ್ಲಿ ಹುಳ ಬಿಟ್ಟಿದೆ. 3 ಅದ್ಭುತ ಸ್ಟಾರ್ ನಟರ ಸಿನಿಮಾ ಫ್ಯಾನ್ ವಾರ್ಗಳ ಮಧ್ಯೆ ಸೈಲೆಂಟ್ ಆಗಿ ಧೂಳೆಬ್ಬಿಸಿ ಕಲೆಕ್ಷನ್ ಅನ್ನ 1 to ಡಬಲ್ ಮಾಡೋಕೆ ರೆಡಿಯಾಗಿದೆ. ಅರ್ಜುನ್ ಜನ್ಯ ಅವರು ಶಿವಣ್ಣ, ಉಪೇಂದ್ರ ಮತ್ತು ರಾಜ್ಬಿ ಶೆಟ್ಟಿ 3 ಸ್ಟಾರ್ಗಳನ್ನ ಒಂದೇ ಸಿನಿಮಾದಲ್ಲಿ ಕಾಣಿಸಿ ಸ್ಯಾಂಡಲ್ವುಡ್ಗೆ ಹೊಸದಾಗಿ ಏನನ್ನೋ ಪರಿಚಯ ಮಾಡಿಸೋ ನಿರೀಕ್ಷೆ ಅಂತೂ ಇದೆ. ಅದಕ್ಕೆ ನಾವು ನಾಳೆ ಸಿನಿಮಾ ನೋಡಿ ಏನಿದೆ ಏನಿಲ್ಲ ಅನ್ನೋದನ್ನ ತಿಳಿಯಬೇಕು ಅಷ್ಟೇ. ಇನ್ನು 45 ಮತ್ತು ಮಾರ್ಕ್ ಸಿನಿಮಾಗಳಲ್ಲಿ ಮೊದಲ ವಾರದ ಕಲೆಕ್ಷನ್ ಅಲ್ಲಿ ಕೆಲವು ಮಾಹಿತಿ ಪ್ರಕಾರ ಮಾರ್ಕ್ ಸಿನಿಮಾ ಮೊದಲ ವಾರದ ಕಲೆಕ್ಷನ್ ಅಲ್ಲಿ ಮುಂದೆ ಸಾಗಬಹುದು ಅಂತ ಹೇಳಲಾಗ್ತಿದೆ. ಕಾದು ನೋಡಬೇಕು. ಫ್ಯಾನ್ ವಾರ್ಗಳ ಮಧ್ಯೆ ಮಾರ್ಕ್ ಅಬ್ಬರಿಸುತ್ತಾ ಇಲ್ಲ 45 ಸಿನಿಮಾ ಅಬ್ಬರಿಸುತ್ತಾ ಅಂತ ಕುತೂಹಲ ಕೂಡ ಇದೆ. ಮಾರ್ಕ್ ಮತ್ತು 45 ಎರಡು ಸಿನಿಮಾಗಳು ನಮ್ಮ ಕನ್ನಡದ ಸಿನಿಮಾಗಳು. ಈ 2 ಸಿನಿಮಾಗಳು ಗೆಲ್ಲಬೇಕು. ಕನ್ನಡಿಗರ ಈ 2 ಸಿನಿಮಾಗೆ ತುಂಬಾನೇ ಮುಖ್ಯ. ಯಾವುದೇ ಫ್ಯಾನ್ ವಾರ್ಗಳಿಲ್ಲದೆ ಕನ್ನಡದ ಸಿನಿಮಾಗಳಿಗೆ ಬೆಂಬಲಿಸೋಣ. ಸ್ನೇಹಿತರೆ, ಇದಿಷ್ಟು ನಾಳಿನ ಸಿನಿಮಾಗಳ ಕೆಲವು ಮಾಹಿತಿ ಅಷ್ಟೇ. ಸಿನಿಮಾ ಬಂದು ಪ್ರೇಕ್ಷಕ ನೋಡಿದ ಮೇಲೆ ರಿಯಾಕ್ಷನ್ ಹೇಗಿರುತ್ತದೆ ಅಂತ ನಾವು ಕಾದು ನೋಡಬೇಕಾಗಿದೆ. ಸ್ನೇಹಿತರೆ, ಕ್ರೈಮ್ ಸ್ಟೋರಿಗಳು, ಸಿನಿಮಾ ರಂಗದ ಸುದ್ದಿಗಳು, ಫ್ಯಾಕ್ಟ್ಸ್ ಗಳನ್ನ ನಿರಂತರವಾಗಿ ನಿಮ್ಮ ಮುಂದೆ ತರೋ ಪ್ರಯತ್ನವನ್ನ ಮಾಡ್ತೇನೆ. ದಯವಿಟ್ಟು ನನಗೆ ನಿಮ್ಮ ಬೆಂಬಲವನ್ನ ನೀಡಿ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದರೆ ಮಾತ್ರ ವಿಡಿಯೋಗೆ ಲೈಕ್ ಕೊಡಿ. ಧನ್ಯವಾದ.